ದೇಶದ 14ನೇ ರಾಷ್ಟ್ರಪತಿಯಾಗಿ ರಾಮನಾಥ್ ಕೋವಿಂದ್ ಅವರನ್ನು ಲೋಕಸಭೆ ಸೆಕ್ರೆಟರಿ ಜನರಲ್ ಅನೂಪ್ ಮಿಶ್ರಾ ಘೋಷಣೆ ಮಾಡಿದರು. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರಿಂದ ತಾಲೂಕಿನ ಮದ್ದೂರಮ್ಮನಕೆರೆಯಲ್ಲಿ ನಡೆಯುತ್ತಿರುವ ಕಾವೇರಿ ಪ್ರತಿಭಟನೆ ಇಂದು 13ನೇ ದಿನಕ್ಕೆ ಕಾಲಿಟ್ಟಿದ್ದು, ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಆಗಮಿಸಿದ ಚಂದ್ರಾವನ ಆಶ್ರಮದ ಶ್ರೀ ತ್ರಿನೇತ್ರ ಮಹಾಂತ ಸ್ವಾಮೀಜಿ ಮಾತನಾಡಿ, ದೇಶಕ್ಕೆ ಅನ್ನ ನೀಡುವುದು ರೈತರು, ದೇಶ ಕಾಯುವುದು ರೈತರ ಮಕ್ಕಳು, ಅಂತಹದರಲ್ಲಿ ರೈತರು ಕಣ್ಣೀರಿಟ್ಟರೆ ದೇಶ ಉದ್ಧಾರವಾಗದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಿಥಿ ಚಿತ್ರದ ಖ್ಯಾತಿಯ ಗಡ್ಡಪ್ಪ ಮತ್ತು ಸೆಂಚುರಿಗೌಡ ಬೆಂಬಲ ಸೂಚಿಸಿದರು. ನೋಡಿ, ಕಾವೇರಿ ನೀರನ್ನು ಕೊಡಬೇಕಾದ್ರೆ ತಮಿಳುನಾಡಿಗೆ ಕೊಡಕ್ಕೆ ಸಾಧ್ಯವಿಲ್ಲ. ಮಂಡ್ಯ ಜಿಲ್ಲೆಯ ಒಣಗಿ ವಿಪರೀತಾಗಿ ಬೆಳೆಯೆಲ್ಲ ಲಾಸ್ ಆಯ್ತದೆ, ಕುಡಿಯಕ್ಕೆ ನೀರಿಲ್ಲ. ಈ ವ್ಯವಸ್ಥೆ ಹೊರಗಡೆ ಬಂದ್ರೆ ಏನಿಲ್ಲ. ಇದಕ್ಕೇನು ನಾವೇನು ಹಿಂದೆ ಕಾನೂನು ಪ್ರಕಾರ ನೀವು ಕೇಳ್ತಾ ಇದ್ದೀರಿ, ಆ ಪ್ರಕಾರ ಬರೋಕ್ಕಾಗೋದಿಲ್ಲ. ಯಾಕೆಂದ್ರೆ 2ರ 3ರ ಕಂಚಕ್ಕೆ ನೀರು ಬಂದು ಸಾರಿ ಮರ ನಿಮಗೆ ಬಿಟ್ಕೊಡ್ತೀವಿ. ಈಗ ನಮ್ಮ ಕಂತ ಕಾವೇರಿ ನೀರನ್ನು ಬಿಡಕ್ಕೆ ಸಾಧ್ಯವಿಲ್ಲ. 27ಕ್ಕೆ ಕಾವೇರಿ ನೀರ ಕಾಯಮ್ಮ ಬಿಡಲೇಬೇಕು. ಈ ವೇಳೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ರಮೇಶ್ ಗೌಡ, ಜಿಲ್ಲಾಧ್ಯಕ್ಷರಾದ ಉಮಾಶಂಕರ್, ಸ್ನೇಹಜೀವಿ ಯುವಕರ ಬಳಗ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ಜೂನ್ 25, 2017ರ ವಿಶ್ವ ತೊನ್ನು ರೋಗ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಜನಜಾಗೃತಿ ಅಭಿಯಾನ ಇಂದು ಮಂಡ್ಯ ನಗರಕ್ಕೆ ತಲುಪಿದ್ದು, ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕರಾದ ಜಿಎಂ ಪ್ರಕಾಶ್ ಅವರು ಜಿಲ್ಲೆಯಲ್ಲಿನ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಎಂಆರ್ ಹರೀಶ್ ಮತ್ತು ಡಾಕ್ಟರ್ ಜಿಎಂ ಪ್ರಕಾಶ್ ಅವರು, ಬೆಂಗಳೂರಿನಿಂದ ಜೂನ್ 25ರಂದು ಹೊರಟ ಜಾಥಾ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಜನಜಾಗೃತಿ ಮೂಡಿಸಿ ಇಂದು ಮಂಡ್ಯ ಜಿಲ್ಲೆಗೆ ತಲುಪಿದೆ. ಜೊತೆಗೆ ತೊನ್ನು ರೋಗದ ವಿಚಾರದಲ್ಲಿ ಜನರಲ್ಲಿರುವ ತಪ್ಪು ಕಲ್ಪನೆ ಹೋಗಲಾಡಿಸಲು ಜಿಲ್ಲೆಯಲ್ಲಿ ಜನಜಾಗೃತಿ ಮಾಹಿತಿಯ ವಾಹನದ ಜೊತೆಗೆ ವಿಮ್ಸ್ ವಿದ್ಯಾರ್ಥಿಗಳ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಗಿದೆ ಎಂದರು. ಸೊ ತೊನ್ನು ಇದು ಅಂಟು ರೋಗ ಅಲ್ಲ, ತೊನ್ನಿಂದ ಏನೂ ತೊಂದರೆ ಆಗಲ್ಲ, ತೊನ್ನಿಗೆ ಚಿಕಿತ್ಸೆ ಇದೆ ಅಂತ ಹೇಳ್ತಾ ಸೊ ಎಲ್ಲರಿಗೂ ಅವರ ಭಿತ್ತಿಪತ್ರಗಳನ್ನ ಎಲ್ಲ ಕಡೆಗೂ ಕೊಡ್ತಾರೆ. ಸೊ ಹಾಗೆಯೇ ಇಲ್ಲಿಂದ ಇದು ಈ ಮಂಡ್ಯದಿಂದ ಬಿಟ್ಟು ಅದು ಬೆಂಗಳೂರಿಗೆ ಹೋಗುತ್ತೆ. ಬೆಂಗಳೂರಲ್ಲಿ ಅಲ್ಲಿ ನಮ್ಮ ಮೆಡಿಕಲ್ ಎಜುಕೇಷನ್ ವೈದ್ಯಕೀಯ ಶಿಕ್ಷಣದ ಸಚಿವರಾದ ಸೊ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅಲ್ಲಿ ಇದನ್ನು ರಿಸೀವ್ ಮಾಡಿಬಿಟ್ಟು ಅಲ್ಲಿಂದ ಫ್ಲಾಗ್ ಆಫ್ ಮಾಡ್ತಾರೆ. ಅಲ್ಲಿ ಇನ್ನು 3 ದಿವಸ ಬೆಂಗಳೂರಲ್ಲಿ ಅದು 3 ದಿವಸ ಎಲ್ಲ ಕಡೆನೂ ಇದೇ ಥರನೇ ಎಲ್ಲ ಜಾಗೃತಿ ಮೂಡಿಸ್ತಾ ಎಲ್ಲ ಕಡೆನೂ ಓಡಾಡಿ ಸೊ ಇನ್ನು 3 ದಿವಸಗಳು ಬೆಂಗಳೂರಲ್ಲಿ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಅಭಿಯಾನದಲ್ಲಿ ಡಾಕ್ಟರ್ ಶಶಿಕುಮಾರ್, ಡಾಕ್ಟರ್ ಕಾವ್ಯ, ಡಾಕ್ಟರ್ ಶಿವಕುಮಾರ್ ಸ್ವಾಮಿ ಸೇರಿದಂತೆ ವಿಮ್ಸ್ನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮತ್ತು ಪಿಜಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸಂಸದರಾದ ಸಿಎಸ್ ಪುಟ್ಟರಾಜುರವರು ಅಕ್ರಮ ಆಸ್ತಿ ಗಳಿಸಿದ್ದಾರೆ ಎಂದು ಆರೋಪಿಸಿ ಮೇಲುಕೋಟೆ ಶಾಸಕರಾದ ಕೆಎಸ್ ಪುಟ್ಟಣ್ಣಯ್ಯರವರು ಪತ್ರಿಕಾಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಎಸ್ ಪುಟ್ಟಣ್ಣಯ್ಯನವರು, ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡುತ್ತಿರುವ ಎಲ್ಲ ಕ್ರಷರ್ಗಳು ಬಂದ್ ಮಾಡಿ ಸರ್ಕಾರಕ್ಕೆ ಬರಬೇಕಾದ ಹಣವನ್ನು ಕಾನೂನಾತ್ಮಕವಾಗಿ ಒಪ್ಪಿಸಿ ಭೂ ಸಂಪತ್ತನ್ನು ಕಾಪಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಮೂರು ಪ್ರಮುಖವಾದ ವಿಷಯ. ಒಂದು, ಪ್ರಕೃತಿ ಸ್ವಲ್ಪ ನಮ್ಮ ಪರವಾಗಿ ಈಗ ಕೊಡಗು ಮತ್ತು ಇನ್ನಿತರ ಭಾಗಮಂಡಲ ಎಲ್ಲ ಪ್ರದೇಶದಲ್ಲಿ ಮಳೆ ಬರ್ತಾ ಇದೆ. 10,000 ಕ್ಯೂಸೆಕ್ಸ್ ಈಗಾಗಲೇ ಜುಂಕನಕಟ್ಟೆ ತಲುಪಿದೆ. ಸಾಯಂಕಾಲದೊಳಗೆ 20,000 ಆಗ್ಬೋದು. ಜುಂಕನಕಟ್ಟೆನೂ ಒಳ್ಳೆ ಮಳೆ ಆಗಿದೆ. ಚಿಕ್ಕಮಗಳೂರಲ್ಲಿ 15,000 ಬರ್ತಿದೆ. ಕಬಡ್ಡಿ ಬಂದಿದೆ. ಆರೋಗ್ಯ ತಕ್ಷಣದಲ್ಲಿ ICC ಮೀಟಿಂಗ್ ನಿದ್ದೆ ಆಗ್ತದೆ, ನೀರು ಬರುವುದು. ಎರಡನೇದು ಕಳಸಾ ಬಂಡೂರಿ ನಾಲೆ ಈಗಾಗಲೇ 3ನೇ ದಿವಸ 4ನೇ ದಿವಸ ಕಾಲಕ್ಕಿದೆ ಉಪವಾಸ ಸತ್ಯಾಗ್ರಹ. ಅದನ್ನು ಬೆಂಬಲಿಸಕ್ಕೆ ನಾಳೆ ನಾವು ಧರಣಿ ಮಾಡ್ತಿದ್ದೀವಿ ಮತ್ತು ಆ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸಬೇಕಾಗಿ ಬ್ರಿಟಿಷ್ ಸರ್ಕಾರ ಇದ್ರೂ ಬಗೆಹರಿಸ್ತಿತ್ತು. ಏನು ಕುಡಿಯೋ ನೀರಿಗೆ 7.62 TMC ನೀರನ್ನು ಕೊಡಕ್ಕಾಗಬೇಕಂತ ಪರಿಸ್ಥಿತಿ ಇದೆ. ಡೆಮಾಕ್ರಸಿ, ಅಮೆರಿಕಾನೂ ಡೆಮಾಕ್ರಸಿ, ನಮ್ಮದು ಡೆಮಾಕ್ರಸಿ. 5 ರಾಜ್ಯದಿಂದ ತಂದೆ ಕುಡಿಯೋಕೆ ನೀರು ಕೊಡ್ತಾರೆ. ಇಲ್ಲೇ ಪಕ್ಕದ ರಾಜ್ಯದಲ್ಲಿ 200 ಕಿಲೋಮೀಟರ್ ನೀರು ಕೊಡಕ್ಕಾಗಬೇಕು. ಅತ್ಯಂತ ದುರಂತವಾದ ವಿಷಯ.
ಮತ್ತು ಮೂರನೇದು, ಇದು ಪುಟ್ಟರಾಜ ಪುಟ್ಟಣ್ಣಿ ಪ್ರಶ್ನೆ ಅಲ್ಲ. ನಾನು 2 ವರ್ಷ ಯಾಕೆ ಜಾಸ್ತಿ ಮಾತಾಡಲಿಲ್ಲ ಅಂದರೆ ಬರೀ ಪುಟ್ಟರಾಜನಿಗೋಸ್ಕರ ಮಾತಾಡ್ತಾ ಇದ್ದ ಭಾವನೆ ಇರೋದ್ರಿಂದ. ಸೊ ಮೊನ್ನೆ ಲೋಕಾಯುಕ್ತಕ್ಕೆ ರೆಫರ್ ಆಗಿ ಪೇಪರಲ್ಲಿ 2,500 ಕೋಟಿ ನಷ್ಟ ಆಯಿತು ಅಂತ ಹೇಳಿದ್ಮೇಲೆ ನಾನು ಮೊದಲು ಮಾತಾಡಿದ್ದೆ ವಿಧಾನಸೌಧದಲ್ಲಿ, ಮೊನ್ನೆನೂ ವಿಧಾನಸೌಧದಲ್ಲಿ 2 ಸಾರಿ ಮಾತಾಡಿ ಈಗ ಮುಖ್ಯಮಂತ್ರಿಗೆ COD ತನಿಖೆಗೆ ಒತ್ತಾಯ ಮಾಡಿದ್ದೀನಿ. ಈಗಲೂ ಗುಣಾತ್ಮಕವಾಗಿ ನ್ಯಾಯಬದ್ಧವಾಗಿ ಗಣಿ ನಡೆಸಿರೋ ಬಗ್ಗೆ ನನ್ನ ವೈಯಕ್ತಿಕ ವಿರೋಧ ಏನಿಲ್ಲ. ಅವರು ಯಾರ್ಯಾರು ಆರೋಗ್ಯಕರವಾಗಿ ನಡೆಸ್ತಾರೆ ಅವ್ರು ನಡೆಸ್ಬೋದು. ಅಕ್ರಮ ಗಣಿಗಾರಿಕೆ ಮಾಡ್ಕೊಂಡಿರೋ ಯಾರೇ ಆಗ್ಬೋದು, ಬರೀ ಪುಟ್ಟರಾಜ ರಾಮಣ್ಣ ತಿಮ್ಮಣ್ಣ ಅಲ್ಲ, ಯಾರೇ ಆಗಿರ್ಬೋದು ಕ್ರಮ ತಗೋಬೇಕು ಮತ್ತು ಒಂದು ಸ್ಟ್ರೀಮ್ ಲೈನ್ ಮಾಡಬೇಕು. ಯಾರ್ಯಾರು ಅಕ್ರಮ ಗಣಿ ಮಾಡಿದ್ರೆ ಅವ್ರ ಮೇಲೆ ದಂಡ ವಸೂಲಿಸಬೇಕು ಮತ್ತು ಕಾನೂನು ಕ್ರಮ ತಗೋಬೇಕು. ಅಧಿಕಾರಿಗಳಿಗೆ ಧಮಕಿ ಹಾಕೋದು, ನ್ಯಾಯ ಕೇಳಕ್ಕೆ ಹೋದ್ರೆ ಈ ಥರ ಎಲ್ಲ ಗುಂಡಾಗಿರಿ ದಬ್ಬಾಳಿಕೆ ಮಾಡೋದನ್ನ ಮೇಲೆ ಕ್ರಮ ತಗೋಬೇಕು. ಮರಳು ಗಣಿಗಾರಿಕೆ ಮಾಡಿರೋಣ ರೌಡಿ ಲಿಸ್ಟಲ್ಲಿ ಬರ್ದೋಗ್ರಿ ಗೊತ್ತಾ? 3 ಸಾರಿ ಮರಳು ಹೊಡೆದು ಗಾಡಿ ಸಿಗಾಕೊಂಡ್ರೆ ರೌಡಿ ಲಿಸ್ಟಲ್ಲಿ ಬರ್ತಾರೆ. ಮತ್ತೆ ಇವ್ರನ್ನೆಲ್ಲ ಯಾಕೆ ರೌಡಿ ಲಿಸ್ಟಲ್ಲಿ ಬರೀಬಾರ್ದು? ಯಾಕೆ ಸಣ್ಣ ಗಾಡಿಯವ್ರು ಮಾತ್ರ ಕಳೆದ್ರು, ದೊಡ್ಡ ಗಾಡಿಯವ್ರು ಕಳೆದ್ರಲ್ವ? ಅದೇ ಮಳ್ಳೋರಿಗೆ ಮಾತ್ರ ರೌಡಿ ಲಿಸ್ಟಲ್ಲಿ ಬರೀತೀವಿ ಈ ದೇಶದಲ್ಲಿ. ಯಾರು ಅಕ್ರಮ ಗಣಿಗೆ ಮಾಡ್ಕೊಂಡು ಅವನು ರೌಡಿ ಲಿಸ್ಟಲ್ಲಿ ಬರೀಬೇಕಾಗಿತ್ತು. ಯಾಕೆ ಬರೀತಾ ಇಲ್ಲ ಅಂದ್ರೆ ಈ ದೇಶದ ಪೆನ್ನು ಈ ಕಡೆ ಬೈತದೆ ಹೊತ್ತು ಅವ್ರು ಬೈತಿರೋ ಪೆನ್ನು ಯಾಕೆ ಮಾಡ್ತಾ ಇಲ್ಲ? ಕಾನೂನು ಒಬ್ಬರು ಬಡವ್ರಿಗೊಂದು ಕಾನೂನು, ರಾಜಕಾರಣಿಗಳು ಮತ್ತು ದೊಡ್ಡವ್ರಿಗೊಂದು ಕಾನೂನು ಇದೆ. ಅದರಿಂದ ಇದಕ್ಕೆ ಇದು ಆಡಳಿತ ಇದೆಯಾ ಅಂತ, ಆಡಳಿತ ಹೆಂಗೆ ನಡೆಸೋದು? ಹೌದು, ಅಕ್ರಮ ಮರಳನ್ನು ಸಾಗಾಣಿಕೆ ಮಾಡಿದ್ರೆ 3 ಸಾರಿ ಸೇರ್ಕೊಂಡ್ರೆ ರೌಡಿ ಲಿಸ್ಟ್ ಬರ್ತಿಲ್ಲ. ಅಕ್ರಮ ಗಣಿಗಾರಿಕೆ ಮಾಡ್ತಿರೋ ದಂಡ ಹಾಕಿ ರೌಡಿ ಲಿಸ್ಟ್ ಬರೋದಿಲ್ಲ. ಬರಿಬೇಕು. ಇದು ನನ್ನ ಒತ್ತಾಯ. ಈ ಅಕ್ರಮ ಗಣಿಗಾರಿಕೆಯನ್ನ ಕಾನೂನುಬದ್ಧವಾಗಿ ಮಾಡದೇ ನಾವು ಜಿಲ್ಲಾ ಕಮಿಟಿ ಕರೆದು ಮಂಡ್ಯ ಜಿಲ್ಲೆಯ ಸಮಗ್ರ ಗಣಿಗಾರಿಕೆ ಬಗ್ಗೆ ದೊಡ್ಡ ಚರ್ಚೆ ಮಾಡಿ ಒಂದು ಹೋರಾಟವನ್ನು ರೂಪಿಸಿದೆ. ಈ ಸಂದರ್ಭದಲ್ಲಿ ಬಿ ಬೊಮ್ಮೇಗೌಡ, ನಾಗಣ್ಣ, ನಾಗರಾಜು, ವಿಜಯಕುಮಾರ್, ಶ್ಯಾಮ್ ಮತ್ತಿತರರು ಹಾಜರಿದ್ದರು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ 3 ವರ್ಷಗಳ ಆಡಳಿತದಲ್ಲಿ ಜಾರಿಗೆ ತಂದಿರುವ 150ಕ್ಕೂ ಹೆಚ್ಚು ಜನಪರ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವ ಸಲುವಾಗಿ ಮಳವಳ್ಳಿ ತಾಲೂಕಿನ ವಿಸ್ತಾರಕ್ ಯೋಜನೆಯ ಉಸ್ತುವಾರಿ ಹಾಗೂ ಮಾಜಿ ಶಾಸಕರಾದ ಎಸ್.ಎ. ರಾಮದಾಸ್ ಇಂದು ಹಲಗೂರು ಹೋಬಳಿಯ ಮತ್ತು ಕಿರುಗಾವಲು ಹೋಬಳಿಯ ಹಲವಾರು ಗ್ರಾಮಗಳಿಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು 3 ವರ್ಷ ಆಯಿತು ಸರ್ಕಾರ ಬಂದು. 3 ವರ್ಷಗಳ ಕಾಲದಲ್ಲಿ 155 ಯೋಜನೆಗಳನ್ನು, ಅಭಿವೃದ್ಧಿ ಯೋಜನೆಗಳು ಮತ್ತು ಕಲ್ಯಾಣ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಈ ಯೋಜನೆಗಳು ಪ್ರತಿಯೊಬ್ಬ ಮನೆಗೆ ತಲುಪ್ತಾ ಇದೆಯಾ? ಮಳವಳ್ಳಿ ತಾಲೂಕಿನಲ್ಲಿ ಇರುವಂಥ ಎಲ್ಲ ಮನೆಗಳಲ್ಲಿ ಈ ಯೋಜನೆಗಳು ತಲುಪಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ, ತಲುಪಿಲ್ಲ ಅಂದರೆ ಅದನ್ನು ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಮನೆಗೆ ತಿಳಿಸುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಕೆ.ಸಿ. ನಾಗೇಗೌಡ, ಕೆಂಪೇಗೌಡ, ಯಮ್ಮದೂರು ಸಿದ್ದರಾಜು ಸೇರಿದಂತೆ ಹಲವಾರು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಕೆಆರ್ಪೇಟೆ ತಾಲೂಕು ಸಂತೆಬಾಚಹಳ್ಳಿ ಹೋಬಳಿಯ ಚೊತ್ತನಪುರ ಗ್ರಾಮದ ಮಾರಮ್ಮನ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸಮಾಜ ಸೇವಕರು ಮತ್ತು ತಾಲೂಕು ಪಂಚಾಯಿತಿ ಸದಸ್ಯರಾದ ರಾಜಾಹುಲಿ ದಿನೇಶ್ ಅವರು 20,000 ರೂಪಾಯಿಗಳನ್ನು ಧನಸಹಾಯ ಮಾಡಿದರು. ಜೆಡಿಎಸ್ ಯುವ ಮುಖಂಡರಾದ ಕಿಕ್ಕೇರಿ ಕುಮಾರ್ ಹಾಗೂ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಎಲ್ಲಾ ಸದಸ್ಯರು, ಗ್ರಾಮದ ಮುಖಂಡರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಯ ಚಾನೆಲ್ ನಡೆಸುತ್ತಿರುವ ಆನ್ ದ ಸ್ಪಾಟ್ ಸಾಲ ಮನ್ನಾ ಕಾರ್ಯಕ್ರಮವನ್ನು ಇಂದು ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿತ್ತು. ಸಾಲದ ಸುಳಿಯಲ್ಲಿ ಸಿಲುಕಿದ್ದ ರೈತರಿಗೆ ಈ ಕಾರ್ಯಕ್ರಮ ಸ್ವಲ್ಪ ಮಟ್ಟಿಗೆ ಸಂತೋಷ ಕೊಟ್ಟಿದ್ದಲ್ಲದೆ ಜಿಲ್ಲೆಯ ಹಲವಾರು ರೈತರು ಭಾಗಿಯಾಗಿ ಸಾಲ ಮನ್ನಾಕ್ಕಾಗಿ ಚೀಟಿ ಹಾಕಿದರು. ಆ ಚೀಟಿಯನ್ನು ಡಿಪ್ ಎತ್ತುವ ಮೂಲಕ ಹಲವು ರೈತರಿಗೆ 10,000 ರು ಮೌಲ್ಯದ ಚೆಕ್ ವಿತರಣೆ ಮಾಡಲಾಯಿತು. ನಾವು ಅದು ಇದು ಅಂತ ರಾಜಕೀಯ ಮಾಡ್ಕೊಂಡಿದ್ದಾರೆ. ಅದು ಯಾರು ಕೂಡ ಮುಂದೆ ಬರ್ತಿಲ್ಲ. ಬರೀತಾರೆ ನಮ್ಮ ರಾಮಕೃಷ್ಣ ಸಾಹೇಬ್ರವರ ಪುತ್ರರು ಮತ್ತೆ ನಮ್ಮ ಮುಖಂಡ ಸಾಹೇಬ್ರವರ ಗಾಂಧಿ ಭವನದಲ್ಲಿ
ಮಂಡ್ಯ ಜಿಲ್ಲೆಯ ಅಂಬರೀಷ್ ಅಣ್ಣವರು ಅಲ್ಲಿ MLA ಮಾಜಿ ಸಚಿವರು ಸಾಕಷ್ಟು ಬಾರಿ MP ಮಾಡಿಬಿಟ್ಟು ಕಳಿಸಿದ್ದೀವಿ ಅವ್ರನ್ನ. ಆದರೆ ರೈತರ ಬಗ್ಗೆ ಅವರಿಗೆ ಸ್ವಲ್ಪ ಕೂಡ ಕಾಳಜಿ ಇಲ್ಲ. ಅವ್ರಿಗೆ ಕಾಳಜಿ ಇದ್ದಿದ್ರೆ ಅವರು ಸಮಯ ಅಂದ್ಕೊಂಡಿರ್ತಕ್ಕಂಥ ಸಾಲವನ್ನು ಸ್ಪಾಟ್ ರೈತರಿಗೆ ಬಂದು ಸ್ಪಂದಿಸಬೇಕಾಗಿತ್ತು. ಆ ರೈತರಿಗೆ ಅವ್ರಿಗೆ ಏನಾದ್ರು ಸಹಾಯ ಮಾಡಬೇಕಾಗಿತ್ತು. ಬೇಜಾರು ಆಸ್ತಿ ಮಾಡಿದ್ದಾರೆ, ಏನು ಪ್ರಯೋಜನ? ನಮ್ಮಂಥ ರೈತರಿಗೆ ಇಂಥ ಸಮಯದಲ್ಲಿ ಏನು ಮಾಡಿದ್ರೆ ನಾವು ಸದಾ ಅವ್ರನ್ನ ನೆನ್ಕೊಳ್ತೀವಿ. ನಮ್ಮ ಸಾಲವನ್ನ ಒಂದಷ್ಟು ಮನ್ನಾ ಮಾಡಿದ್ದಾರೆ, ನಮ್ಗೆ ಎಷ್ಟೋ ಅನುಕೂಲ ಆಯಿತು ಅನ್ನೋ ಒಂದು ಭರವಸೆಯನ್ನು ನಾವು ಇಟ್ಕೊಂಡಿರ್ತೀವಿ. ಅದು ಯಾರು ಕೂಡ ಅದ್ರ ಬಗ್ಗೆ ಸ್ಪಂದನೆಯನ್ನ ಮಾಡ್ತಾ ಇಲ್ಲ. ಸಿದ್ದೇಗೌಡರ ಮಗ ಸಿದ್ದರಾಮ ಅನ್ಯಂಬಾಡಿ ಮಂಡ್ಯ ತಾಲೂಕು. ಈ ಕಾರ್ಯಕ್ರಮದಲ್ಲಿ ಹಲವಾರು ದಾನಿಗಳು ತಮ್ಮ ಸಹಕಾರ ಮತ್ತು ಸಹಾಯ ನೀಡಿದ್ದು ವಿಶೇಷವಾಗಿತ್ತು. ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ಮುಟ್ಟನಹಳ್ಳಿ ಗ್ರಾಮದ ಮಹಾದೇವಮ್ಮರಿಗೆ 3 ವರ್ಷದಿಂದ ಆಶ್ರಯ ಯೋಜನೆಯಲ್ಲಿ ಮನೆ ಕಟ್ಟಲು ಅವಕಾಶ ನೀಡದ್ದಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ತಾಲೂಕು ಬಿಜೆಪಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟ ಕಿರುಗಾವಲು ಹೋಬಳಿಯ ಬಿಜೆಪಿಯ ಹಿರಿಯ ಮುಖಂಡರಾದ ಹನುಮಂತೇಗೌಡರು, ಮುಟ್ಟನಹಳ್ಳಿ ಗ್ರಾಮದ ಮಹಾದೇವಮ್ಮ ವಿಧವೆಯಾಗಿದ್ದು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮತ್ತು ಸದಸ್ಯರ ಮಾತು ನಂಬಿ 3 ವರ್ಷದ ಹಿಂದೆಯೇ ಮನೆ ಕಟ್ಟಲು ಅಡಿಪಾಯವನ್ನು ನಿರ್ಮಿಸಿಕೊಂಡಿರುತ್ತಾರೆ. ಆದರೆ ನಂತರದಲ್ಲಿ ನೀನು ಬಿಜೆಪಿ ಪಕ್ಷದವರಾದ್ದರಿಂದ ಯಾವುದೇ ಕಾರಣಕ್ಕೂ ಆಶ್ರಯ ಯೋಜನೆಗೆ ಪರಿಗಣಿಸುವುದಿಲ್ಲವೆಂದು ಅರ್ಜಿ ತಿರಸ್ಕರಿಸಿರುವುದಲ್ಲದೆ ಮನೆಯ ಮುಂದೆ ಚರಂಡಿ ನಿರ್ಮಾಣ ಕೈಗೊಳ್ಳದೆ ಹಾಗೆ ಬಿಟ್ಟಿದ್ದು, ಕೇಳಲು ಹೋದರೆ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ದೌರ್ಜನ್ಯ ನಡೆಸುತ್ತಿದ್ದಾರೆಂದರು. ನಾನು ಬಿಜೆಪಿ ಕಾರ್ಯಕರ್ತ 35 ವರ್ಷದಿಂದ. ಈ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಮಹಿಳೆ ಮಾರಿಯಮ್ಮನವರು ಸುಂದಡಿಯವರು 30 ವರ್ಷದಿಂದ ನನ್ನ ಜೊತೆಲೆ ಬಿಜೆಪಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಹಿಳಾ ಸಂಘದಲ್ಲಿ ಕೂಡ ಕೆಲಸ ಮಾಡ್ತಿದ್ದಾರೆ. ಇದು ಬಿಜೆಪಿ ಹೋಗಿ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಮುನ್ನಡಿ ಗ್ರಾಮದಲ್ಲಿ ಮನೆ ಇಲ್ಲದೆ ಕೂಲಿ ಮಾಡಿಕೊಂಡು ಜೀವನ ಮಾಡಿಕೊಂಡು ಕಾಲ ಕಳೀತಾ ಇದ್ದಾರೆ. ಗ್ರಾಮ ಪಂಚಾಯತಿಗೆ ಅನೇಕ ಸಾರಿ ಮೌಖಿಕವಾಗಿ ಹೇಳಿರುವೆ, ಅರ್ಜಿ ಕೊಟ್ಟಿರುವೆ, ಅಧ್ಯಕ್ಷರು ಕಾಂಟ್ಯಾಕ್ಟ್ ಮಾಡಿದ್ರು, PDO ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಇವರಿಗೆ ಗ್ರ್ಯಾಂಟ್ ಕೊಡ್ತಾ ಇಲ್ಲ. ಯಾಕೆ? BJP ಪಾರ್ಟಿ ಅಂತೇಳಿ ಅವರು ಎಲ್ಲ ಚಲನವಲನಗಳನ್ನು ಗಮನಿಸ್ಕೊಂಡು ಇವ್ರನ್ನ ಎದುರಿಸ್ಕೊಂಡು ಗೂಂಡಾಗಿರಿ ಮಾಡ್ಕೊಂಡು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅವಳು ಬೇಸ್ಪಟ್ಟ ಹಾಕಿದ್ದಾಳೆ, ಬಿಚ್ಚೆ ಮಾಡಿ ದುಡ್ಡು ಕೂಡಿಟ್ಟು ಬೇಸ್ಪಟ್ಟ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ಕೂಡ ಒಳಚರಂಡಿ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ, ಎಲ್ಲ ಮುಚ್ಚಾಗ್ತಾ ಇದ್ದಾರೆ. ಅಮ್ಮ ಮನೆ ಕಟ್ಕೊಂಡು ಎಲ್ಲಿಗೋ ಜೀವನ ಮಾಡಬೇಕು ಅಂತ ಸಾಧ್ಯನೇ ಇಲ್ಲ. ಅವರು ಮುಟ್ಟಳ್ಳಿ ಗ್ರಾಮದವರು ಮುಟ್ಟಳ್ಳಿ ಗ್ರಾಮದಲ್ಲೇ ವಾಸವಾಗಿದ್ರು, ಊರಿಂದ ಜೀವನ ಮಾಡ್ತಾಯಿದ್ರು, ನೆಮ್ಮದಿ ಇಲ್ದೇ ಈ ತೊಂದರೆ ಕೊಡ್ತಾ ಇರೋದ್ರಿಂದ ಇವರು ಸರ್ಕಾರದಿಂದ ಇವರಿಗೆ ಗ್ರ್ಯಾಂಟ್ ಕೊಡಿಸಿ ನೇರವಾಗಿ ಮನೆ ಕಟ್ಕೊಡೋಕ್ಕೆ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು BJP ಪರವಾಗಿ ಇವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಮುಟ್ಟನಹಳ್ಳಿ ಗ್ರಾಮದ ಬಿಜೆಪಿ ಮುಖಂಡರಾದ ನಾಗರಾಜು ಮತ್ತು ನೊಂದ ವಿಧವಾ ಮಹಿಳೆ ಮಹಾದೇವಮ್ಮ ಹಾಜರಿದ್ದರು. ಮತ್ತೆ ತಾರಕಕ್ಕೇರಿದ ಮಾಯಣ್ಣನ ಕೊಪ್ಪಲಿನ ಬಾರ್ ನಿರ್ಮಾಣದ ವಿವಾದ. 3-4 ದಿನಗಳ ಹಿಂದೆ ಸಾರ್ವಜನಿಕರ ವಿರೋಧ ವ್ಯಕ್ತವಾದರೆ ಬಾರ್ ಸ್ಥಳಾಂತರ ಆದೇಶವನ್ನು ರದ್ದು ಮಾಡುವುದಾಗಿ ಹೇಳಿದ ಅಬಕಾರಿ ಉಪಾಯುಕ್ತರಾದ ಬಿ ಮಾದೇಶ್ ರವರು ಇಂದು ಗ್ರಾಮದ ಹಲವು ಮಂದಿ ಅಧಿಕಾರಿಗೆ ಬಾರ್ ಸ್ಥಳಾಂತರ ಆದೇಶ ರದ್ದು ಮಾಡಬೇಕೆಂಬ ಮನವಿ ಮಾಡಿಕೊಳ್ಳಲು ಕಚೇರಿಗೆ ಬಂದ ಗ್ರಾಮಸ್ಥರನ್ನು ದರ್ಪದಿಂದ ಮಾತನಾಡಿಸಿದ್ದಕ್ಕಾಗಿ ತಮ್ಮ ಅಳಲು ತೋಡಿಕೊಂಡ ಗ್ರಾಮಸ್ಥರು ಮುಂದಿನ ದಿನಗಳಲ್ಲಿ DC ಕಚೇರಿ ಎದುರು ಬಾರ್ ಸ್ಥಳಾಂತರದ ಆದೇಶ ರದ್ದತಿಗೆ ಒತ್ತಾಯಿಸಿ ಮತ್ತು ಅಧಿಕಾರಿಯ ಬೇಜವಾಬ್ದಾರಿ ಹೇಳಿಕೆ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಅವರು ಟ್ರೇಡ್ ಲೈಸೆನ್ಸ್ ವಗೈರೆಗಳನ್ನು ತಗೋಬೇಕಾಗುತ್ತೆ, ಯಾಕಂದರೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಸೋಷಿಯಲ್ ಇದೆಲ್ಲ ರೀತಿಯಲ್ಲಿ ಅವರು ಅದನ್ನು ಪ್ರತಿಭಟನೆ ಮಾಡ್ತಾರೆ. ಬಟ್ ನಾವು ಏನಾಗಿದೆ ನಮ್ಮ ಅಬಕಾರಿ ಕಾಯ್ದೆ ಎಲ್ಲ ನೋಡ್ಕೊಂಡು ಕೊಡ್ತೀವಿ. ಸಾರ್ವಜನಿಕವಾಗಿ ತೀರಾ ಪ್ರತಿಭಟನೆ ಬಂದರೆ, ತೀರಾ ಗಲಾಟೆ ಬಂದರೆ ನಾವು ಕೂಡ ನಮ್ಮ ನಿರ್ಧಾರಗಳನ್ನು ಮರುಪರಿಶೀಲನೆ ಮಾಡಬೇಕಾಗುತ್ತೆ ಮತ್ತು ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇಂದು ಉಲ್ಟಾ ಹೊಡೆದಿದ್ದಲ್ಲದೆ ಅದೇ ಜಾಗದಲ್ಲಿ ಸೌಮ್ಯ ಬಾರ್ ಅಂಡ್ ರೆಸ್ಟೋರೆಂಟ್ ಕಾರ್ಯನಿರ್ವಹಿಸಲು ಅನುಮತಿ ನೀಡುವುದಾಗಿ, ತಾವು ಅದೇನು ಮಾಡಿಕೊಳ್ತಿರೋ ಮಾಡಿಕೊಳ್ಳಿ, ನಿಮ್ಮ ಯಾವ ಹೋರಾಟಕ್ಕೂ ನಾನು ಹೆದರುವುದಿಲ್ಲ ಎಂದು ಉದ್ದಟತನದಿಂದ ಮಾತನಾಡಿ ನಮ್ಮ ಗ್ರಾಮದ ಸಾರ್ವಜನಿಕರ ಬಗ್ಗೆ ಹಗುರವಾಗಿ ಮಾತನಾಡಿದರು ಎಂದು ಆರೋಪಿಸಿದ ಗ್ರಾಮದ MC ಆನಂದ್ ಸರ್ಕಾರಿ ಅಧಿಕಾರಿಯ ಈ ದರ್ಪದ ಮಾತಿಗೆ ಖಂಡನೆ ವ್ಯಕ್ತಪಡಿಸಿದರು. ನಾವು ಬೇಡ ಅಂತಂದು ಆ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಎಲ್ಲಾರು ಮಾಡಿ ಅದು ಸೂಕ್ತವಲ್ಲ ಅಂತಂದು ನಾವು ಅಲ್ಲೇ ಮಾಡ್ತೀವಿ, ನಮ್ಗೆ ಅಧಿಕಾರಿಗಳವ್ರೆ ಅನ್ನೋ ಉದ್ದೇಶಪೂರ್ವಕವಾಗಿ ದಬ್ಬಾಳಿಕೆ ಮೇಲೆ ಅದನ್ನು ಬಾರ್ನ ಅಲ್ಲಿ ನಡೆಸ್ತಾ ಇದ್ದಾರೆ. ಅವ್ರು ಏನೇ ಮಾಡ್ಕೊಳ್ಳಿ, ಊರಿನ ಗ್ರಾಮಸ್ಥರು ಎಷ್ಟೇ ಮಾಡಿದ್ರು ನಮ್ಮನ್ನ ಅಲ್ಲಿಂದ
ಜಾಗ ಖಾಲಿ ಮಾಡ್ಸೋಕ್ಕಾಗಲ್ಲ ಅನ್ನೋ ಉದ್ದೇಶಪೂರ್ವಕವಾಗಿ ಅವ್ರು ಮಾಡ್ತಾ ಇರೋದು. ಅವ್ರು ಅಂತಾರೆ ಅಲ್ಲಿ ಎಲ್ಲದಕ್ಕೂ ಸರಿಯಾಗಿ ಐತೆ, ಅಲ್ಲಿ ಸೂಕ್ತವಾದ ಜಾಗ ಅದು, ನಾವು ಪರಿಶೀಲನೆ ಮಾಡೀವಿ, ಬಾರ್ಗೆ ಅದು ಸೂಕ್ತವಾದ ಜಾಗ, ನೀವೆಲ್ಲ ಮಾಡ್ತಾ ಇದ್ದಿದ್ದು ಅಂದ್ಬಿಟ್ಟು ಹೆಂಗಸು ಮಕ್ಳುಗಳೆಲ್ಲ ಹಿಂಗೆ ತಿರುಗಾಡ್ತಾರೆ ಅಂತಂದರೆ ಅಯ್ಯೋ ಎಲ್ಲ ತಾವು ತಿರುಗಾಡ್ತಾರೆ ಬಿಡಿ ಅಂತ ಕೇವಲವಾಗಿ ಮಾತಾಡ್ತಾವ್ರೆ. ಗ್ರಾಮಸ್ಥರ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ದಾರೆ ಅವರು. ಅವ್ರಿಗೆ ಗ್ರಾಮಸ್ಥರೇ ಅಲ್ಲಿ ಇಲ್ಲ, ಅಲ್ಲಿ ಸಾರ್ವಜನಿಕರ ಮೇಲೆ ಒಂದು ಚೂರು ಕಡಿಕಣ್ಣಿಲ್ಲ. ಅವ್ರಿಗೆ ಏನಾದರೂ ಮಂತ್ರಿ ಬರಬೇಕು, ದುಡ್ಡು ಮಾಡಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಅಧಿಕಾರವ ದುರುಪಯೋಗ ಪಡಿಸ್ಕೊತಾವ್ರೆ. ಅವರು ನಮ್ಮ ಬಾರ್ನ ನಾವು ಅಲ್ಲಿಂದ ಇದು ಮಾಡೋಕ್ಕಾಗಲ್ಲ, ಈಗ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತೀರಿ ನೀವು, ಎಲ್ಲ ತಾವು ಮಾಡೋಕ್ಕಾಗಲ್ಲ, ಅಲ್ಲೇ ಮಾಡ್ತಾರೆ, ಹೋಗಿ ಅದೇನು ಮಾಡ್ಕೊತೀರ ಸ್ಟ್ರೈಕ್ ಮಾಡೋಗಿ ಅಂತ ಅದನ್ನೇ ಬಾಯ್ಬಿಟ್ಟು ಹೇಳ್ಬೋದು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶಾಚಾರಿ, ಚಂದ್ರಶೇಖರ್, ರಾಮೇಗೌಡ, ನಾಗರಾಜ್, ಮಹೇಶ್, ದೊಡ್ಡ ಹನುಮಣ್ಣ, ವೈಸಿ ಕುಮಾರ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಮದ್ದೂರು ರೋಟರಿ ಅಧ್ಯಕ್ಷರಾಗಿ ಡಿಪಿ ಶಿವಪ್ಪ ಮೈತ್ರಿ, ರೋಟರಿ ಅಧ್ಯಕ್ಷರಾಗಿ ಮಮತಾ ಚಂದ್ ಅವರು ಮಾಜಿ ರೋಟರಿ ರಾಜ್ಯಪಾಲರು ಕೆಪಿ ನಾಗೇಶ್ ಅವರಿಂದ ಅಧಿಕಾರ ಸ್ವೀಕರಿಸಿದರು. ಕೆಪಿ ನಾಗೇಶ್ ಮಾತನಾಡಿ, ರೋಟರಿ ಸೇವಾ ಸಂಸ್ಥೆ ಕಾರ್ಯಕ್ರಮಗಳು ಗ್ರಾಮೀಣ ಮುಖಿಯಾಗಿವೆ ಎಂದರು. ಈ ವಿಶೇಷತೆ ಯಾವುದೇ ಒಂದು ಆಫ್ರಿಕಾ ಅವರು, ಸೌತ್ ಆಫ್ರಿಕಾ ಅವರು, ಆಸ್ಟ್ರೇಲಿಯಾ ಅವರು, ಅಮೆರಿಕ ಅವರು, ಕೆನಡಾ ಅವರು ಏನು ಡಿಸೈಡ್ ಮಾಡ್ತಾರೆ ಮಾಡಿ ಅಲ್ಲೇ ಒಂದು ರೋಟರಿ ಸಂಸ್ಥೆ ಒಂದು ಲೆಟರ್ ಆಗ್ತದೆ. ಈ ಥರ ನಾವು 5 ಫ್ಯಾಮಿಲಿ ನಿಮ್ಮ ಹತ್ರ ಬರಬೇಕಾಗಿದೆ, ಒಂದು ವಾರಕ್ಕೆ ಅಥವಾ 15 ನಿಮ್ಮ ಒಂದು ಸಮಯ ಎಷ್ಟಿದೆ ನೋಡ್ಕೊಂಡು ಬರೋದು. ರೋಟರಿ ಸಹಪಾಲಕ ಕುಮಾರಸ್ವಾಮಿ, ಉಪರಾಜ್ಯಪಾಲ ಲೋಕೇಶ್, ಕಾರ್ಯದರ್ಶಿ ಶ್ರೀನಿವಾಸ್, ರಾಜೇಶ್ ಇತರರು ಭಾಗವಹಿಸಿದ್ದರು.